ಯಾರು ಏನಪ್ಪ ಏನಾಯ್ತಪ್ಪ? ಪಂಚರ್ ಆಗೈತ್ರಿ ಶೆಟ್ರ ಸೈಕಲ್ ಸ್ವಲ್ಪ ಪಂಚರ್ ತೆಗಿಬರಲ್ಲ ಒಟ್ಟ ಗಾಯಲ್ಲಿ ಹವಾ ನಿಂದ್ರೊಳಗೈತಿ. ಆಯ್ತಪ್ಪ ನೋಡು ಅಡಿಗಿಡುವ ಇಲ್ಲಿ ಹೋಗಿ ಶೆಟ್ರ ಏನು ನಿಮ್ಮ ಬಸ್ಸು ಫೋನ್ ಸಿಕ್ಕಂತ ಮತ್ತೆ ಇದ್ದಪ್ಪ ಒಂದು 4 ದಿನ ಹಚ್ಚಿ ವಾಳಿ ಮಟ್ಟ ಫೋನ್ ಹಚ್ಚಿಲ್ಲವ. ಶೆಟ್ರ ಹೆಂಗೆ ಆರಾಮದ ಅಂತಲ್ರಿ ಎಲ್ಲ? ಆರಾಮದನತ್ತಪ್ಪ. ಇದೊಂದು ವರ್ಷ ಲಾಸ್ಟ್ ಇದ್ದಂಗೆ ಐತಲ್ರಿ ಅವ್ನೇನು ಮುಗಿಯಕ್ಕೆ ಬಂತ. ಏನಪ್ಪ ಅಂದಾನ ಇದೊಂದು ವರ್ಷ ಆಯ್ತು ಅಂದಾನು. ನಮಗೂ ಈಗ ಕಾಲದಾಗ ನಮಗೆ ಮಾಡಿಸೋದು ಎಲ್ಲ ಕಟ್ಸೋದು ಕಷ್ಟ ಭಾಳ ಐತಿ. ಹೌದು ಅವಶ್ಯಕ ಒದಾಡಕತ್ತೀವಪ್ಪ ಏನು ಮಾಡೋದು? ಆದರೂ ಶೆಟ್ರ ಮತ್ತೆ ನೆಚ್ಚೋದು ಇಷ್ಟೆಲ್ಲ ಕಷ್ಟ ಇದ್ರೂ ಕಾಲಿನ ಇದ್ರೂ ಕಷ್ಟಪಟ್ಟು ಹಿಂಗೆ ಕೆಲಸ ಮಾಡ್ಬೇಕು ಅವ್ನು ಸಾಲಿ ಕಲ್ಕತ್ತಿಲ್ಲ ಹೌದಾ ಮತ್ತೆ ಏನು ಮಾಡೋದಪ್ಪ? ನಮ್ಮ ಪರಿಸ್ಥಿತಿನ ಹಂಗೈತಿ ಬಡ್ರು ನಾವು ಮತ್ತೆ ಸಲ ಗುದ್ದಾಡ್ಬೇಕಲ್ರಿ. ಮತ್ತೆ ಏನಾರು ನಾವು ಬಿಸ್ಲಾಗ ಕುಂದ್ರಾಗತ್ತೀವಿ ಬಿಸ್ಲಾಗ ಹಿಂಗೆ ಬಿಡ್ದಾಗತ್ತೆ ಮಾಡ್ಬೇಕು ಅವರನ್ನ ಹೇಳಕ್ಕೆ ಕುಂದ್ರೈತಿ ಸಾಲಿ ಕಲ್ಸಾಗತ್ತೀನಪ್ಪ. ಶೆಟ್ರ ಎಂತ ಮಾತು ಹೇಳಿದ್ರಿ ನೀವು ಬಿಸಿಲಾಗ ಕುಂದ್ರು ಪಾಪ ನಿಮ್ಮ ಮಕ್ಕಳನ್ನ ಹೇಳಕ್ಕೆ ಕುಂದ್ರಲ್ಲ ನಮ್ಮ ಮನೋಭಾವ ಇಲ್ಲ. ಇದಕ್ಕೆ ನೋಡ್ರಿ ಹೆತ್ತವ್ರಿಗೆ ದೇವ್ರ ಅನ್ನೋದು. ಹ್ಞೂಪ್ಪ ಇದೆಲ್ಲ ತ್ರಾಸ ತೊಗೊಂಡು ನಾ ಕಲ್ಸಾಕತ್ತೀನಿ. ಮುಂದೆ ನೌಕರಿ ರೊಕ್ಕದ ಬೇಡ್ದಂದ್ರೆ ನಮ್ಮ ಮಾತಾಡಿ ಬಡವ್ರು ಎಲ್ಲಿ ತಂದು ಕೊಡ್ಬೇಕು? ಇದ್ದವ್ರು ಕೊಡ್ತಾರೆ ಇಲ್ಲವ್ರು ಇಲ್ಲ. ಶೆಟ್ರ ನೀವಂತೂ ಏನು ಹೇಳ್ತಿಲ್ಲ ಇದನ್ನ. ಈ ಮಾತಂದ್ರು ನೂರು ಕರೆ ಐತಿ. ದೊಡ್ಡ ದೊಡ್ಡ ಮಂದಿ ರೊಕ್ಕ ಕೊಟ್ಟು ಹೊರಗೆ ಮುಗಿಸ್ಬಿಡಾಕತ್ತಾರ. ಪಾಪ ನಮ್ಮಂತ ಬಡವ್ರ ಮಕ್ಕಳು ಕಷ್ಟಪಟ್ಟು ಹೋಗಿರ್ತಾರ. ಏನೋ ಒಂದು ಎಕ್ಸಾಮ್ ಬರೆದು ಪಾಸ್ ಮಾಡ್ಕೋಬೇಕಂತ ಹೇಳ್ಕೊಂತಿರ್ತಾರ. ಇವ್ರಿಗೆ ಮಾಡ್ಕೊಳಂದ್ರೆ ಏನು ಮಾಡ್ಬೇಕಂದ್ರೆ ಪಾಪ ಹುಡುಗಿ ಎಲ್ಲ ಕಷ್ಟ ಆಗಲ್ಲ. ಈಗ ಇಂಥ ಪರಿಸ್ಥಿತಿ ಒಳಗೆ ಮುಂದೆ ಏನಾರ ನಿಮಗೆ ರೊಕ್ಕ ಕೊಟ್ಟ ನೌಕರಿ ಕೊಡ್ತೀವತ್ತಂದ್ರಿಂದ ನೀವು ಏನು ಮಾಡ್ತೀರೋ ಅನ್ನೋದು ಆಗ್ತೈತೆ ನನಗೆ. ಹ್ಞೂನಪ್ಪ ನನಗೂ ಅದೇ ಆಗ್ತೈತಿ. ಏನು ಮಾಡ್ಬೇಕು ಏನಂತ ಒಂದು ಮಾತು ಹೇಳ್ತೀನಿ ತಪ್ಪು ತಿಳಿಬೇಡ್ರಿ. ಈಗಿನ ಪರಿಸ್ಥಿತಿ ಒಳಗೆ ನಿಮ್ಮ ಮಗುಗೆ ನೌಕರಿ ಸಿಗೋದು ಎಂಥ ಮಾತು. ಸುಮ್ಮ ಅವನು ಸಾಲಿ ಬಿಡಿಸಿ ಕರ್ಕೊಂಬಂದು ಇಂಥದ್ದೊಂದು ಸಣ್ಣದ ಅಂಗಡಿ ಒಳಗೆ ಇನ್ನೂ ದೊಡ್ಡದು ಹಾಕಿ ಅವನು ಪಂಚಾಯತ್ದಾಗ ಕಚ್ಚಿಸ್ಬಿಡ್ರಿ. ತಮ್ಮ ಹೇಳಿ ನೀನು ಯಾರಕ್ಕ ಏನು ಮಾತಾಡ್ತಿ? ಏನಿಲ್ಲ ನೀನು ಯಾರು ಶೆಟ್ರ ಯಾಕೆ ಏನಂದ್ರೆ ಅಲ್ಲಪ್ಪ ನಾವೇನೋ ನೋಡ ಅವನ ಮ್ಯಾಗ ಕನಸ್ಕೊಟ್ಟು ಗೊತ್ತೀವಿ ನಾವು. ಏನಾರ ಅಂತ ಅವನಿಂದ ಒಂದು ತುತ್ತು ಅನ್ನ ತಿನ್ಬೇಕಂತ ನಾವು ಗುದ್ದಾಡಕತ್ತೀವಿ. ನಾವು ಪಂಚರ ಅಂಗಡಿ ಹಾಕಿ ಕೊಡೋದು ಹೇಳ್ತೀವಿ. ಏನಪ್ಪ ನೀ ಹಿಂಗೆ ಅಂದ್ರೆ ಹೆಂಗೆ ತಮ್ಮ ಎದ್ದು ಬನ್ನಿ ಹೇಳು. ಫೋನ್ ಸಾಕತ್ಕೊಂಡು ಎದ್ದು ಬನ್ನಿ. ಹೇಳು ನಾ ಏನಾರ ತಪ್ಪು ಅಂದಿನಿ ಇಲ್ಲಪ್ಪ ನೀ ಹೆಂಗೆ ಮಾತಾಡ್ರೆ ನಮ್ಮ ಮನ್ಸಿಗೆ ಕಟ್ಟತ್ತದ. ಅವನ ಮ್ಯಾಗ ನಾ ಬೆಟ್ಲತ್ತ ಆಶಿಕೊಂಡು ಕೂತೀನಿ. ನೀ ಹೆಂಗೆ ಮಾತಾಡ ಹೆಂಗೆ ಹೋತಮ್ಮ? ಶೆಟ್ರ ನೀವೇನಂತ ತಿಳ್ಕೊಬೇಡ್ರಿ. ನಾವು ಈಗಿನ ಪರಿಸ್ಥಿತಿ ಹೆಂಗೆ ಬರುತ್ತೆ ನೀವೇನು ಈ ಪದ್ಧತಿ ಕಲ್ತಿಲ್ಲ ಆತಳಪ್ಪ ಆತಮ್ಮ ಆತಳ ಬಾ 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 ತೆಗಿದ್ನ ಬಾ. ಏನಪ್ಪ ಯರಾಮ ಹಬ್ಬ ಮಗ ಅದನು. ಅವನ ಮ್ಯಾಗ ಜೀವನ ಹೋಗ್ತೀನಿ ನಾನು. ನನಗೆ ಅವಾಗ ನಾನು ಅವನ ಮ್ಯಾಗ ಜೀವನ ಮಾಡ್ಕೊತ ಹೊಂಟೀನಿ. ಮತ್ತು ನೀವು ನನ್ನ ಸಿಟ್ಟು ಬರ್ಬೇಕು. ಯಾರು ಎಕ್ಕನೇ ತಮ್ಮನೇನೋ ಮಾತಾಡಿ ಈ ಸಿಟ್ಟಿಲ್ಲ. ಇಲ್ಲ ಶೆಟ್ರ ಗೊತ್ತಾಯ್ತು. ನೀವು ಮಗನ ಮೇಲೆ ಎಷ್ಟು ಆಸೆ ಕನಸಿಟ್ಕೊಂಡು ಕೂತಿರೋ ನನಗೆ ಗೊತ್ತಾಗ್ತೀರಿ. ನಾವು ಅದಕ್ಕಪ್ಪ ಇದ್ರ ಮ್ಯಾಗ ನಮ್ದು ಹೊಟ್ಟೆ ನಡೆಯುದ. ಮತ್ತು ಮಗನ ಮ್ಯಾಗ ಅವನ ಮ್ಯಾಗ ಜೀವನ ಮಾಡ್ಕೊಂಡು ಹೊಂಟೀನಿ ನಾನು. ಇದ್ರ ಮ್ಯಾಗ ನಮ್ಮ ಜೀವನ ಆಯ್ತು. ಈಗ ಅವ್ನು ಜಾಕ್ ಮಾಡ್ಬೇಕಾದ್ರೆ ಇದರಿಂದ ನಾನು ನೋಡು ಮಾರ ಏನದ ಟೂಬ ಕಟ್ಟಾಗೈತಿ. ಇದು ಕಡೆಯಲ್ಲಪ್ಪ ಟೂಬ್ ಬಾದೈತಿದ. ಮನ್ಯಾಗ ಅಂತೀರಿ ನಡೆಯಪ್ಪ ತೆಗದ ಬೇರೆ ಆಗ್ಬೇಕು ನಾವು ಟೂಬ ತುಂಬ ನಾಯಿ ಹಾಕೊಂಡಿದ್ದಾನ. ಯಾರು ಫೋನ್ ಬತ್ತಪ್ಪ? ಸೊ ಆರಾಮದೀಪ? ನಾಷ್ಟ ಮಾಡಿಯಪ್ಪ? ಹಾಂ ನಂದು ಇನ್ನೂ ಇಲ್ಲಪ್ಪ. ಇನ್ನು ಮ್ಯಾಗ ನಾ ಮಾಡ್ಬೇಕಪ್ಪ ನಾಷ್ಟ. ಅಲ್ಲ ಮೊನ್ನೆ 2 ದಿನ ಸುಟ್ಟಿ ಇತ್ತಲ್ಲ ಅವ್ರು ಬಂದು ಹೋಗ್ಬೇಕಿಲ್ಲಪ್ಪ. ಜೀವನ ಸಾಕಾಗಿತ್ತು ನಮ್ಗೆ. ಏನಪ್ಪ ಎಕ್ಸಾಮ್ ಅದಾವ? ಹಾಂ ನೋಡಪ್ಪ ಓದ್ಕೋ ಬರ್ಬೋದು ಕಾಮ್ಗಟ್ಟು ಮಾಡಪ್ಪ. ಈ ಕಡೆ ಚಿಂತೆ ಮಾಡಬೇಡಪ್ಪ. ನೀವೇ ಆರಾಮನೆ ನೋಡ್ಕೊಂಡು ಇರಪ್ಪ. ಸರಪ್ಪ ಅಯ್ಯೋ ದೇವ್ರ ಇದ್ದಕ್ಕಿದ್ದಂಗೆ ಕೇಳ್ರೆ ಹೆಂಗಪ್ಪ? ನೋಡ್ಬೇಕು ಎಲ್ಲ ನೋಡಕ್ಕೆ ಬರುತ್ತೆ. ಮತ್ತೆ ಏನು ಮಾಡ್ತಿದ್ದ ಈಗ ಎಕ್ಸಾಮ್ ರೊಕ್ಕ ನೋಡಪ್ಪ ಎಲ್ಲರೂ ಮೇಳ ಮಾಡ್ತಾನು. ಇದು ಫೋನ್ಪೇ ಅದನ್ನು ಮಾಡ್ತಾನಂತಾರಲ್ಲ ಅದು ಏನಾರ ಮಾಡ್ರೆ ನಡೀತಿದ್ದನ? ನಿಂಗಾಪನ್ ಕೇಳ್ಕೊಂಬರ್ತನಪ್ಪ. ಮತ್ತು ನಿಂಗಾಪ ಬಂತ ರೊಕ್ಕದಾವತ್ತ ಮತ್ತು ನೋಡಿ ಅವ್ನು ಫೋನ್ದೇ ಹಾಕಿಸ್ನಪ್ಪ. ಕೇಳ್ಕೊಂಬಂದು ಹಾಕಿಸ್ ನೋಡು.
ತರ್ಸಿಟ್ರ ಏನು ದೂರ ಬಂದಿಲ್ಲ ಬರ್ತೈತಪ್ಪ ನಿಮ್ಮ ಕಡೆ ಒಂದು ಸ್ವಲ್ಪ ಕರ್ತೈತಿ ಬರ್ಲ ಹಾಂ ಏನಪ್ಪ ನಮ್ಮ ಹುಡುಗರು ಫೋನ್ ಹಚ್ಚಿದ್ದ ಒಟ್ಟಿನ ಫೋನ್ ಪೇ ಮಾಡಕ್ಕೆ 4,000 ರೂಪಾಯಿ ಬೇಕಾಗತ್ತವತ್ತ ಅದಕ್ಕೆ ನೀವು ಬಿಡತ್ತೇನಪ್ಪ 4,000 ನೋಡ್ರಿ ನೋಡು 4,000 ನೋಡ್ರಿ ಒಂದು ಏನಾರ ಮಾಡ್ರಿ ಎಷ್ಟು 4,000 ಇಲ್ಲ ನೋಡ್ರಿ ಬಸ್ಸಂದು ಅದ ನಂಬರ್ ಐತಲ್ರಿ ಅದಕ್ಕೆ ಮಾಡಿರ್ತೀನಿ ಆಧಾರ್ ನಂಬರ್ ನೋಡ್ರಿ ನಿಮ್ದು ಐತೆ ಮೊದಲು ನಿಮ್ಮ ಫೋನಾಗ ಐತೆ ನೋಡಿ ಹೌದೌದು ಹಾಕಿನ ಶರ್ಟ್ರ 4,000 ರೂಪಾಯಿ ಅಂದ್ರೆ ಹೋಗ್ಯಾವ ನಿಮ್ಮ ಹುಡುಗ ಫೋನ್ ಹಚ್ಚಿ ಕೇಳಿ ಆದಪ್ಪ ನಾವು ಹೇಳ್ತೀನಿ ನಾನು ಬಿಟ್ಟ ನಿನ್ನ ರೊಕ್ಕ ನಾ ಕೊಡ್ತಾರೆ ಕೊಡಾಕ್ರಿ ಅವ್ರಿಗೆ ಅದ್ರಾಗೆ ಶೆಟ್ರ ಏನೋತಮ್ಮ ಏನಾಯ್ತು ಸ್ವಲ್ಪ ಪಂಪ್ ತಗೋರ್ಲ ಯಾಕ ಹವಾ ಕಮ್ಮಿ ಐತೆ ಮನೆಯಲ್ಲಿ ಹಿಂಗಪ್ಪ ಬಂದಪ್ಪ ಅಪ್ಪ ಸಾಕ್ಬಿಡೇನ ಸಾಕ್ರಿ ಯಾವತ್ತಮ್ಮ ಜೈಲಿಗೆ ಎದ್ದಾಗ ಸ್ವಲ್ಪ ಬಾಗಲಕೋಟೆ ಕೆಲಸ ಇತ್ತಾಡ್ರಿ ಅದು ಬಂದಿದ್ದೀನಿ ಹೌದಪ್ಪ ನಾವು ಬರಬೇಕಪ್ಪ ನಾನು ಒಬ್ಬ ಬಾಲ್ಗುಡಿ ಯಾಕೆ ಕೆಲಸ ಇತ್ತು ಅಂತದ 4 ದಿವಸ ಆತಪ್ಪ ಒಟ್ಟ ನಾವು ಹುಡುಗ ಫೋನ್ ಹಚ್ಚಾಕತ್ತೀನಿ ಫೋನ್ ಹಾಕೋಲ್ಲ ಅವ ಅನ್ನೋದು ಬರ್ಬೇಕಪ್ಪ ನಾನು ಜೀವನ ಸಂಗತಿ ಹಂಗಂತೀರ ಬರ್ರಿ ಹಂಗ ಬಂದು ಬರ್ರಿ ಆ ಥರ ಹಿಂಗೆ ಹೋಗ್ಬರ್ತಾನೆ ಚಲೋ ಮಾಡಪ್ಪ ಹಾಂ ಇರೋದು ಒಬ್ಬನೇ ಒಬ್ಬ ಮಗ ಅವನ ಮೇಲೆ ಬೆಟ್ಟದಷ್ಟು ಕನಸು ಕಟ್ಕೊಂಡು ಕುಂತಿರೋ ಅಪ್ಪ 4 ದಿನದಿಂದ ಮಗ ಫೋನ್ ಎತ್ತಿಲ್ಲ ಅಂಥೇಳಿ ಆ 4 ದಿನ ಅವರಿಗೆ ನಿದ್ದಿನ ಹತ್ತಿಲ್ಲ ಅನ್ನಿಸ್ತೈತಿ. ದೂರಾಗ ಸಾಲಿ ಕಲಿಯಕ್ಕಿರೋ ಮಕ್ಕಳ ಜೋಡಿ ಒಂದಿನ ಫೋನ್ಯಾಗ ಮಾತಾಡ್ಲಿಕ್ಕಂದ್ರೆ ಹೆತ್ತವ್ರಿಗೆ ಜೀವನ ತಡೆಯಂಗಿಲ್ಲ. ಅಂಥದ್ರೊಳಗೆ ಇವ್ರ ಮಗ 4 ದಿನದಿಂದ ಫೋನೇ ಎತ್ತಿಲ್ಲ. ಇವ್ರಿಗೆ ಹೆಂಗಾಗಿರಬೇಕು? ಆದರೂ ಅವ ಫೋನ್ ಯಾಕೆ ಎತ್ತಿರಕ್ಕಿಲ್ಲ? 4 ದಿನದಿಂದ 4,000 ರೂಪಾಯಿ ಬಿಡಿಸ್ಕೊಂಡ ಈಗ ಫೋನ್ ಎತ್ತಾತಿಲ್ಲ ಅಂತಂದ್ರೆ ಅಲ್ಲಿ ಏನಾಗಿರ್ಬೋದು? ಅಲ್ಲಿ ಹೋಗಿ ನೋಡಿದ ಮ್ಯಾಗ ಏನಾಗೈತಿ ಏನಿಲ್ಲ ಎಲ್ಲ ಗೊತ್ತಾಗೈತಿ.